ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಮತ್ತೆ ಒಂದು ಬಂಗು ಹೋಗಲಾಡಿಸುವಂಥ ಒಂದು ಫೇಸ್ ಪ್ಯಾಕನ್ನು ತೊಗೊಂಬಂದಿದ್ದೀನಿ. ಎಷ್ಟು ಎಫೆಕ್ಟಿವ್ ಆಗೈತೆ ಅಂದರೆ ಈ ಫೇಸ್ ಪ್ಯಾಕು ನೀವು ಪ್ರತಿದಿನ ಇದನ್ನ ಯೂಸ್ ಮಾಡ್ಕೊತ ಹೋದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗು, ಪಿಗ್ಮೆಂಟೇಷನ್ನು ಅಥವಾ ಕಪ್ಪು ಕಲೆಗಳು, ಆಮೇಲೆ ಡಾರ್ಕ್ ಸರ್ಕಲ್ ಏನದಾವು ಎಲ್ಲನೂ, ಅನ್ನಿವನ್ ಸ್ಕಿನ್ ಟೋನು, ಆಮೇಲೆ ರಿಂಕಲ್ಸು, ಫೈನ್ ಲೈನ್ಸ್ ಎಲ್ಲನೂ ಹೊಡೆದೊಡಿಸುವಂಥ ಶಕ್ತಿ ಈ ಒಂದು ಫೇಸ್ ಪ್ಯಾಕಿಗೆ ಐತಿ. ನಾನು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ನಿಮಗೆ ಬರುತ್ತೆ. ಮತ್ತು ಬಹಳಷ್ಟು ಜನ ಕೇಳ್ತೀರಿ, ಶಾಶ್ವತವಾಗಿ ಬಂಗು ಪೌಡ್ರ್ ಹಚ್ಚಿದ ಮೇಲೆ ಆಯ್ತು, ಏನಾದರೂ ಈ ಒಂದು ಆಯುರ್ವೇದಿಕ್ ಪೌಡ್ರ್ಗಳನ್ನ ಅಥವಾ ನಿಮ್ಮ ಬಂಗು ಪೌಡ್ರನ್ನ ಹಚ್ಚಿದ್ರ ಮೇಲೆ ಮತ್ತೆ ವಾಪಸ್ ನಮ್ಮ ಬಂಗು ಬರೋದೇ ಇಲ್ವಾ, ಅಲ್ಲಿಗೇನ ಸ್ಟಾಪ್ ಆಗಿಬಿಡ್ತೈತೆ ಅದು ಅಂತ ಹೇಳಿ ಕೇಳ್ತೀರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಂಗು ಹೋಗಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಈ ಸ್ಕಿನ್ ಕೇರ್ ರೂಟೀನನ್ನು ನಾವು ಪ್ರತಿದಿನ ನಮ್ಮ ಒಂದು ದಿನಚರಿಯನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವಿ, ಒಂದು ಊಟ ಮಾಡೋದಾಗಲಿ, ಒಂದು ನೀರು ಕುಡಿಯೋದಾಗಲಿ, ಒಂದು ನಿದ್ದೆ ಮಾಡೋದಾಗಲಿ, ಏನೋ ಒಂದು ಕೆಲಸ ಮಾಡೋದಾಗಲಿ, ನಮ್ಮ ದಿನಚರಿಯನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವೋ ಅದರಲ್ಲಿ ಈ ಒಂದು ಸ್ಕಿನ್ ಕೇರ್ ರೂಟೀನನ್ನು ನೀವು ಒಂದು ಭಾಗವಾಗಿ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಅಂದ್ರೆ ಇದು ಒಂದು ರೀತಿ, ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಇದು ಒಂದು ರೀತಿ ಶುಗರ್ ಇದ್ದಂಗೆ. ನಮಗೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಪದೇ ಮತ್ತೆ ಬರ್ತಾನೆ ಇರ್ತೈತಿ ಅಂತ ನಾನಾದರೂ ಅಷ್ಟೇ ಫ್ರೆಂಡ್ಸ್, ನಾನು ಈಗಾಗಲೇ ಬಹಳ ವರ್ಷಗಳಿಂದ ನಾನು ಈ ಸ್ಕಿನ್ ಕೇರ್ನ ಮಾಡ್ಕೊತ ಬರಾಕೊಂತೀನಿ. ಈ ಬಂಗಿಗೋಸ್ಕರ ನಾನು ಎಷ್ಟೆಲ್ಲ ಸಫರ್ ಮಾಡಿದ್ದೀನಿ ಅಂತ ಹೇಳಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಇಷ್ಟು ಒತ್ತಿ ಹೇಳ್ತಿರೋದು ನಿಮ್ಗೆ, ಬಂಗು ಹೋಗುತ್ತೆ, ಆದರೆ ಅದಕ್ಕೆ ಸತತವಾದ ಟ್ರೀಟ್ಮೆಂಟ್ ಇರಲೇಬೇಕಾಗುತ್ತೆ. ನಾವು ಈಗ ಒಂದು ಪೌಡ್ರ್ ನಾವು ಏನಾದರೂ ಒಂದು ಪ್ಯಾಕನ್ನು ಯೂಸ್ ಮಾಡ್ಕೊತ ಬರಾಕೊಂತೀವಪ್ಪ, ಅದು ನಾವು ಬೇಜಾರಾಗ್ತಂದ್ರೆ ಮತ್ತೂ ಒಂದು ಪ್ಯಾಕನ್ನು ನಾವು ಹಾಕ್ಬೋದು. ನಾನು ಬಹಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ. ಅದಕ್ಕೋಸ್ಕರನೇ ಒಂದು ಮೊಲೆಟಿ ಪೌಡ್ರಿಂದ ಆಯ್ತು, ಆಮೇಲೆ ಒಂದು ಈ ಬಂಗು ಪೌಡ್ರ್ ಅಂತ ಹೇಳಂದು ನಾನು ನಿಮಗೆ ತೋರಿಸ್ಕೊಟ್ಟಿನಿ. ಆಮೇಲೆ ನಾನು ಮೊನ್ನೆ ಸೋಪ್ ಮಾಡಿ ತೋರಿಸಿದ್ದೆ, ಬಹಳನೇ ಚೆನ್ನಾಗೈತೆ ಫ್ರೆಂಡ್ಸ್. ಸೋಪ್ ಮಾತ್ರ ಕರೆಕ್ಟ್ ಬಂದಿದೆ. ಸೋಪ್ ಮಾತ್ರ ಭಾಳ ಚೆನ್ನಾಗೈತಿ. ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನೀವೇನು ಅದಕ್ಕೆ ಸೋಪ್ ಬೇಸನ್ನು ತರಿಸ್ಬೇಕು ಅಂತ ನೀವು ಆ ಸೋಪನ್ನು ಪೇರ್ ಸೋಪಲ್ಲೂ ನೀವು ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಭಾಳನ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಬಹಳನೇ. ಆಮೇಲೆ ಎಷ್ಟು ಎಫೆಕ್ಟಿವ್ ಆಗಿದಾವು ಅಂತ ಅಂದ್ರೆ ನಾನು ಹೇಳುವಂಥ ರೆಮಿಡಿಗಳು ನೀವು ಹಾಕಿ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ನಾನು ಮುಲೇಟಿ ಸೀರಮ್ ಅಂತ ಹೇಳಂದು ಒಂದು ಮಾಡಿ ತೋರಿಸಿದ್ದೆ. ಅದಂತೂ ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಅದನ್ನ ಯೂಸ್ ಮಾಡ್ತೀನಿ, ನನಗದು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಚೆನ್ನಾಗಿರುವಂಥ ಗ್ಲೋ ಕೊಡುತ್ತೆ, ಮತ್ತು ಮೇಲೆ ಸ್ಕಿನ್ನು ಶೈನ್ ಆಗುತ್ತೆ, ಆಮೇಲೆ ಸ್ಮೂತ್ ಆಗುತ್ತೆ. ಅದನ್ನು ನೀವಾಗಿ ಅದನ್ನು ಟ್ರೈ ಮಾಡಿದಾಗ ಮಾತ್ರ ಅದರದ್ದು ರಿಸಲ್ಟು, ಅದರದ್ದು ಹೆಂಗಿರ್ತೈತಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮನ್ಯಾಗ ಅದನ್ನ ಒಂದೊಂದು ನಾನು ಹೇಳಿರುವಂಥ ಒಂದೊಂದು ಈ ಮುಲೆಟಿ ಸೀರಮ್ ಆಯ್ತು, ಆಮೇಲೆ ಮುಲೆಟಿ ಮೊಸರಾತು, ಆಮೇಲೆ ಈ ಒಂದು ಬಂಗು ಪೌಡ್ರಿಂದ ಆಯ್ತು, ಆಮೇಲೆ ಈ ಬಹಳಷ್ಟು ವಿಡಿಯೋಗಳನ್ನ ನಾನು ಹಾಕ್ತಾ ಬರ್ತಾ ಇದ್ದೀನಿ. ನಿಮಗೂ ಯಾವುದು ಸೂಟ್ ಆಗುತ್ತೋ ಅದನ್ನು ಒಂದು ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಅಳವಡಿಸ್ಕೊಡ್ರಿ ಅಂತ ಹೇಳೋದು ನಾನು ಹೇಳ್ತೀನಿ ಮೇಡಮ್. ಯಾಕಂತ ಅಂದ್ರೆ ನಾನು ಪದೇ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನನ್ನ ಮುಖದ ಮೇಲೆ ಎಷ್ಟು ಬಂಗಿತ್ತು ಅಂತ ಅಂದ್ರೆ ನಾನು ಹೇಳ್ಬೋದು. ಹೋಗಿದ್ದು ಬರಂಗಿಲ್ಲ ಅಂತ ಹೇಳೋರು ಭಾಳ ಮಂದಿ ಅದಾರ. ಆದ್ರೆ 15 ದಿನಕ್ಕೆ ಹೋಗುತ್ತೆ ಅನ್ನೋರು ಭಾಳ ಮಂದಿ ಇದಾರೆ, ಒಂದು ರಾತ್ರಿ ಹೋಗುತ್ತೆ ಅನ್ನೋರು ಭಾಳ ಮಂದಿ ಇದಾರೆ, ಒಂದು ದಿನಕ್ಕೆ ಹೋಗುತ್ತೆ ಬಂಗ ಅಂತ ಹೇಳೋರು ಭಾಳ ಮಂದಿ ಇದಾರೆ. ಆದ್ರೆ ನಾನು ಇಲ್ಲಿ ಹೇಳ್ತೀನಿ, ಯಾವುದೇ ರೀತಿ ಒಂದು ದಿನಕ್ಕೆ, ಒಂದು ರಾತ್ರಿ ಆಗಲಿ, 8 ದಿನಕ್ಕಾಗಲಿ, 7 ದಿನಕ್ಕಾಗಲಿ ಹೋಗುತ್ತೆ ಅಂತ ನಾನು ಎಲ್ಲೂ ಹೇಳಂಗಿಲ್ಲ, ಹೇಳಕ್ಕೆ ಸಾಧ್ಯನೂ ಇಲ್ಲ. ಯಾಕಂತ ಅಂದ್ರೆ ಬಂಗ ಅಷ್ಟು ಸುಲಭಕ್ಕೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೋಬೇಕು, ಈ ಬಂಗು ಅನ್ನೋದನ್ನು ಹೊಡೆದೋಡಿಸ್ಬೇಕು, ನಮ್ಮ ಸ್ಕಿನ್ ನಾವು ಚೆನ್ನಾಗಿಟ್ಕೋಬೇಕು ಅಂತ ಯಾರ ಮನಸ್ಸಿನಾಗ ಆಯ್ತು ಅವರು ಈ ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡ್ತಾ ಬರ್ರಿ. ನಾವು ಯಾವುದಾದ್ರು ನೀವು ಡಾಕ್ಟರ್ ಕಡೆ ಹೋದ್ರೂ ಸಹಿತ ಅವ್ರು ಕ್ರೀಮ್ಗಳನ್ನ ಕೊಡ್ತಾರೆ. ಆ ಕ್ರೀಮ್ಗಳಿಂದ ನಮಗೆ ಕಡಿಮೆ ಆಗ್ಬೋದು, ಮತ್ತೆ ಒಳ್ಳೆ ಕ್ರೀಮ್ ಬಿಟ್ಟಾಗ ಮತ್ತೆ ನಮಗೆ ಬಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಅಂದ್ರೆ, ಅದರಿಂದ ಜಾಸ್ತಿ ಆಗಿದ್ದು ಐತಿ. ನಾನು ಅದನ್ನು ಅನುಭವಿಸ್ತಾಗಿದ್ದೀನಿ. ಅಂದರೆ ಈ ಕ್ರೀಮ್ಗಳನ್ನ ಡಾಕ್ಟರ್ ಕೊಟ್ಟಿದ್ದನ್ನ ನಾವು ಮನೇಲಿ ತಂದು ಯೂಸ್ ಮಾಡಿ ಪೂರ್ತಿಯಾಗಿ ನನ್ನ ಮುಖ ಎಲ್ಲ ಹಾಳಾಗೋಗಿತ್ತು. ನಿಜ ಹೇಳಬೇಕು ಅಂತ ಅಂದ್ರೆ ಎಷ್ಟೆಷ್ಟು 2,000, 3,000, 4,000 ಗಂಟಲೆ ಕ್ರೀಮ್ಗಳದಾವು. ನಾನು ಸ್ವತಃ ಆ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ನಾನು ಈ ಹೋಮ್ ರೆಮಿಡಿಗಳ ಹತ್ರ ಮುಖ ಮಾಡಿದ್ದೆ. ಯಾಕಂತ ಅಂದ್ರೆ ಇದನ್ನು ಟ್ರೈ ಮಾಡ್ತಾ ಬಂದಾಗ ನನ್ನ ಸ್ಕಿನ್ ಚೆನ್ನಾಗಾಗ್ತಾ ಬಂತು. ಹಾಗಾಗಿ ಇದನ್ನು ಒಂದಲ್ಲ ಒಂದು ಏನಾದರೂ ಒಂದೊಂದು ಹಾಕಿ ನಾನು ಟ್ರೈ ಮಾಡ್ತಾ ಬಂದು ಈ ಸ್ವಂತವಾಗಿ ನಾನು ಟ್ರೈ ಮಾಡಿರುವಂಥ ಸೋಪ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಲ್ಪ ಸಣ್ಣ ಪೀಸ್ ಇಲ್ಲಿ ನೋಡ್ರಿ, ಈ ರೀತಿ ಸಣ್ಣದಾಗಿ ನಾನು ರೇಟು ಇರುತ್ತಿದ್ದು. ಹಾಗಾಗಿ ನಾನು ನೋಡ್ರಿ ಸಣ್ಣದಾಗಿ ಇಷ್ಟಿಷ್ಟು ಮಾಡಿ ಕೊಟ್ಟಿದ್ದೀನಿ, ಒಂದಿಷ್ಟು ಜನರಿಗೆ ಕೊಟ್ಟಿದ್ದೀನಿ. ಚೆನ್ನಾಗೈತೆ ಸೋಪು, ಟ್ರೈ ಮಾಡ್ಬೋದು, ನೀವು ಕೊಡ್ಬೋದು ಅಂತ ಅನ್ನೋದನ್ನು ಹೇಳ್ತಿದ್ದಾರೆ ನನಗೆ. ಹಾಗಾಗಿ ಅದನ್ನು ನಾನು ಸೋಪ್ಗಳನ್ನು ನಾನು ನಿಮ್ಮ ಒಂದು ಸೇಲ್ ಮಾಡೋದಕ್ಕೋಸ್ಕರ ನಾನು ಅದನ್ನು ಟ್ರೈ ಮಾಡಕೊಂತೀನಿ.
ಮಾಡಿರಿ. ನಿಮ್ಗೆ ಬೇಕು ಅಂತಂದ್ರೆ ಈ ಪೌಡ್ರು, ಈಗ ಬಂಗ್ ಪೌಡ್ರ್ ನಾನು ಹೇಳಿದ್ದೀನಿ, ನಿಮಗೆ ಮನ್ಯಾಗ ಮಾಡ್ಕೊಳಕ್ಕೆ ಆಯಿತು ಅಂತ ಅಂದ್ರೆ ಮಾಡ್ಕೊರಿ. ನಾನು ಎಷ್ಟೆಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಅಂದ್ರೆ ಒಂದು 10ರಿಂದ 15 ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಬಂಗ್ ಪೌಡ್ರ್ ರೆಡಿ ಮಾಡಿದ್ದೀನಿ. ಏನು ಮಾಡ್ತಾರೆ, ತೊಗೊಂಡಾದ್ಮೇಲೆ ಅದನ್ನು 4 ದಿನ ಹಚ್ಚೋದು, 5 ದಿನ ಹಚ್ಚೋದು, ಅದು ಆಮೇಲೆ ನಾವು ಹೇಳಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು 4 ದಿನ ಹಚ್ಚೋದು, 5 ದಿನ ಹಚ್ಚೋದು ಮಾಡಿ ಮತ್ತೆ ಕೈ ಬಿಟ್ಟರೆ ಸತ್ಯವಾಗ್ಲೂ ಹೇಳ್ತೀನಿ, ಬಂಗ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಬಂಗ್ ಮತ್ತೆ ವಾಪಸ್ ಬಂದೇ ಬರುತ್ತದು. ನಾವು ಪ್ರತಿದಿನ ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲೇ ನಮ್ಮನ್ನು ನಾವು ಅಳವಡಿಸ್ಕೋಬೇಕು. ನಾವು ಪ್ರತಿದಿನ ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂತ ನಮಗೋಸ್ಕರ ನಾವು ಟೈಮನ್ನು ಕೊಡಲೇಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಯಾರು ಸ್ಕಿನ್ ಕೇರ್ ಬಗ್ಗೆ ನೀವು ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಬಿಡಕ್ಕೆ ಹೋಗ್ಬಿಡ್ರಿ. ದಯವಿಟ್ಟು ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ರೆ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿರಿ. ಬಹಳನೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳು ಅದಾವೆ ನಾನು ಹೇಳುವಂಥವು. ಆಮೇಲೆ ಈಗ ನಾನಾದರೂ ಅಷ್ಟೇ ಒಂದು 15 ದಿನ 8 ದಿನ ನಾನು ಸ್ಕಿನ್ ಕೇರನ್ನು ಬಿಟ್ಟೆ ಅಂದರೆ ಮತ್ತೆ ವಾಪಸ್ ನನ್ನ ಮುಖದ ಮೇಲೆ ಬಂಗು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರು ಈ ಬಂಗು ಖಂಡಿತವಾಗಿ ಹೋಗುತ್ತಾ ಅಂತ ಅಂದ್ರೆ ಕಡಿಮೆ ಆಗುತ್ತೆ. ಕಡಿಮೆ ಆದಮೇಲೆ ನಾವೇನಾದರೂ ಬಿಟ್ವಿ ಅಂತ ಅಂದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತದೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಅದು ಕಡಿಮೆ ಆದಮೇಲೆ ನಾವು ವಾರಕ್ಕೆ 1 ಸರ್ತಿ, ವಾರಕ್ಕೆ 2 ಸರ್ತಿ, ಇಲ್ಲ 3 ಸರ್ತಿ ಅದನ್ನು ನಾವು ಸ್ಕಿನ್ ಕೇರ್ ರೂಟೀನನ್ನು ನಾವು ಮಾಡ್ಕೊತಾನೆ ಹೋಗಲೇಬೇಕಾಗುತ್ತೆ. ಆದರೆ ಅದು ಪೂರ್ತಿಯಾಗಿ ಹೋಗೋ ಮಟ್ಟ ನಾವು ಪ್ರತಿದಿನ ಅದಕ್ಕೆ ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಸ್ಕಿನ್ ಕೇರನ್ನು ನೀವು ದಯವಿಟ್ಟು ತಪ್ಪದೇನೆ ಮಾಡಿರಿ ಅಂತ ಹೇಳಂತ ನಾನು ಹೇಳ್ತೀನಿ. ಬರ್ರಿ, ಈಗ ನಾನು ಭಾಳ ಮಾತು, ಈಗ ನಾನು ಯಾವ ರೀತಿ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡೆ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ಬರೀ ಹಸಿ ಹಾಲಿನಿಂದ, ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿಲ್ಲ, ಬರೀ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ತೊಗೊಂಡು ನಾನು ಚೆನ್ನಾಗಿ ಇಲ್ಲಿ ಮುಖನ ಕ್ಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ನಮಗೆ ಮೊಸರು, ಹಾಲು, ಹಸಿ ಹಾಲು ಅಥವಾ ಕಡಲೆ ಹಿಟ್ಟು ಬಿಟ್ಟರೆ ಇದಕ್ಕಿಂತ ಒಂದು ಒಳ್ಳೆ ಕ್ಲೆನ್ಸಿಂಗು ಯಾವ ಒಂದು ಪ್ರಾಡಕ್ಟ್ ಆಯ್ತು, ಯಾವುದೋ ಒಂದು ಸಾಮಗ್ರಿನೂ ಮಾಡೋಂಗಿಲ್ಲ ಅಂತೇಳಂದು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಹಸಿ ಹಾಲು ಅಥವಾ ಮೊಸರು ಅಥವಾ ಇಲ್ಲಿ ಒಂದು ಕಡಲೆ ಹಿಟ್ಟು, 3ರಲ್ಲಿ ಯಾವುದಾದ್ರೂ ತೊಗೊಂಡು ನೀವು ಮುಖಾನ ಕ್ಲೀನ್ ಮಾಡ್ಕೊಂಡ್ರಂತೂ ಭಾಳನೇ ಚೆನ್ನಾಗಿ ನಮ್ಮ ಸ್ಕಿನ್ ಕಾಣುತ್ತೆ. ಆಮೇಲೆ ಪೂರ್ತಿಯಾಗಿ ನಮ್ಮ ಮುಖದಲ್ಲಿರುವಂಥ ಯಾವುದೇ ರೀತಿ ಮೇಕಪ್ ಹಾಕಿದ್ರು ನಾವಿದನ್ನ ಇಲ್ಲಿ ತೆಗೆದು ಹಾಕ್ತೈತಿ. ಹಾಗಾಗಿ ನಾನಿಲ್ಲಿ ಹಸಿ ಹಾಲು ತೊಗೊಂಡು ನಾನು ಇಲ್ಲಿ ಪೂರ್ತಿಯಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ. ಅಗಸೆ ಬೀಜದ ಪೌಡ್ರ್ ತೊಗೊಂಡಿದ್ದೀನಿ. ಅಗಸೆ ಬೀಜದ ಪೌಡ್ರ್ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಮತ್ತು ಶೈನ್ ಮಾಡ್ತೈತಿ ಮತ್ತು ನಮ್ಮ ಮುಖದ ಮೇಲಿರೋದ ಕಲೆಗಳನ್ನು ದೂರ ಮಾಡೋದಕ್ಕೆ ಇಲ್ಲಿ ಸಹಾಯ ಮಾಡ್ತೈತಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಮಂಜಿಷ್ಟ ಪೌಡ್ರ್. ಇದು ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದರೊಳಗೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಅದನ್ನು ನಾನಿಲ್ಲಿ 1 ಸ್ಪೂನಷ್ಟು ಮಂಜಿಷ್ಟ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ನನ್ನ ಫೇವ್ರೆಟ್ ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಇಲ್ಲಿ ಇನ್ನೂ ಒಂದು ಪೌಡ್ರ್ ಏನಪ್ಪ ಅಂದ್ರೆ ಇದು ಅರ್ಜುನ್ ಚಾಲ್ ಪೌಡ್ರ್ ಅಂತೇಳಿ ನಾನು ಇಲ್ಲಿ ತೊಗೊಂಡಿರೋದು. ಇದು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ ಮತ್ತು ಇದನ್ನು ನೀವು ಒಂದು ಸರ್ತಿ ಎಲ್ಲಾದರೂ ನೀವು ಸರ್ಚ್ ಮಾಡಿ ಹುಡುಕಿ ನೋಡಿರಿ. ಇದು ಏನೆಲ್ಲ ನಮ್ಮ ಸ್ಕಿನ್ನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು, 1/4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಹಂಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೊಸರನ್ನು ತೊಗೊಂಡು ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊಸರು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ನಾವು ಹಚ್ಚೋದ್ರಿಂದ ನಮ್ಮ ಮುಖದ ಮೇಲಿರುವಂಥ ನಮ್ಮ ಮುಖನ ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಶಕ್ತಿ ಈ ಮೊಸರಲ್ಲಿ ಇರೋದ್ರಿಂದ ನಮ್ಮ ಸ್ಕಿನ್ನು ಇನ್ನೂ ಹೊಳಪಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಅಂದರೆ ಇದು ಬಂಗು ಹೋಗಲಾಡಿಸೋದಕ್ಕೂ ಇದು ನಮಗೆ ಸಹಾಯ ಮಾಡ್ತೈತಿ. ಆಮೇಲೆ ಇಲ್ಲಿ ಡ್ರೈ ಸ್ಕಿನ್ ಇದ್ದವ್ರು ಏನು ಹಾಕಬೇಕು ಮತ್ತು ಆಯಿಲಿ ಸ್ಕಿನ್ ಇದ್ದವ್ರು ಏನು ಹಾಕಬೇಕು ಮತ್ತು ಸ್ಕಿನ್ ಡ್ರೈ ಆಗಿ ಟ್ಯಾನಿಂಗ್ ಆದವ್ರು ಏನು ಹಾಕಬೇಕು ಅಂತ ನಾನು ಹೇಳ್ತೀನಿ ನಿಮ್ಗೆ. ಇದು ಆಯಿಲಿ ಸ್ಕಿನ್ ಇದ್ದವ್ರು ಇಲ್ಲಿ ನೀವು ರೋಸ್ ವಾಟರ್ನ ಹಾಕ್ಕೋಬೋದು. ಡ್ರೈ ಸ್ಕಿನ್ ಇದ್ದವರು ಹಾಲು ಹಾಕ್ಕೋಬೋದು. ಮತ್ತು ಟ್ಯಾನಿಂಗು ಡ್ರೈ ಐತಿ, ನಾರ್ಮಲ್ ಐತಿ ಸ್ಕಿನ್ನು ಅಂತ ಅನ್ನೋರು ಇಲ್ಲಿ ಮೊಸರನ್ನು ನೀವು ಇಲ್ಲಿ ಬಳಸ್ಬೋದು. ಮೊಸರು ಯಾರಿಗೆ ಹಾಕಿ ಬರೋಂಗಿಲ್ಲ, ಯಾವುದು ಸೂಟ್ ಆಗುತ್ತೆ ಅದು ನೀವು ಇಲ್ಲಿ ರೋಸ್ ವಾಟರ್ ಬೇಕಿದ್ರೆ ರೋಸ್ ವಾಟ್ರು, ಹಾಲು ಬೇಕಿದ್ರೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಂಡೋಗ್ತೀನಿ. ಇಲ್ಲಿ ಮಂಜಿಷ್ಟ ಪೌಡ್ರು ನಮಗೆ ಬಹಳ ಜನ ಕೇಳ್ತಾರೆ, ನಮ್ಮ ಮುಖದ ಮೇಲಿನ ಬಂಗು ಹೋಗುತ್ತಾ, ನಮ್ಮ ಮುಖದ ಮೇಲಿಂದ ಕಳೆಗುಂದೈತಿ, ಶೈನ್ ಇಲ್ಲ, ಮತ್ತು ಸ್ಕಿನ್ದು ಬಂಗು ಭಾಳ ಆಗೈತಿ, ರಿಂಕಲ್ಸು, ಫೈನಲ್ಸ್, ಇದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಒಂದು ರಾಮಬಾಣ ಅಂತ ಅಂದರೆ ಈ ಒಂದು ಮಂಜಿಷ್ಟ ಪೌಡ್ರು ಅದು ಒಂದು ಗಿಡಮೂಲಿಕೆ ಫ್ರೆಂಡ್ಸ್. ಭಾಳನೇ ಚೆನ್ನಾಗಿರುವಂಥ ರಿಸಲ್ಟ್ ನಮ್ಮ ಸ್ಕಿನ್ನಿಗೆ ಇದು ಕೊಡುತ್ತೆ. ಹಂಗಾಗಿ ನಾನು ಮಂಜಿಷ್ಟ ಪೌಡ್ರ್ ತೊಗೊಂಡಿದ್ದೀನಿ. ಮುಲೇಟಿ ಪೌಡ್ರ್ ಅಂತ ನಾನು ನಿಮಗೆ ಹೇಳೋದೇ ಬೇಕಾಗಿಲ್ಲ, ಬೇಕಾದಷ್ಟು ವಿಡಿಯೋಗಳನ್ನ ನಾನು ಮುಲೇಟಿ ಪೌಡ್ರ್ ಬಗ್ಗೆ ತಂದಿದ್ದೀನಿ. ನಮ್ಮ ಬಂಗನ್ನು ಹೋಗಲಾಡಿಸುವಂಥ ಶಕ್ತಿ ಈ ಮುಲೇಟಿ ಪೌಡ್ರಿಗೆ ಐತಿ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ. ಹಂಗೆ ಅರ್ಜುನ್ ಚಾಲ್ ಪೌಡ್ರು, ಈ ಒಂದು ಅರ್ಜುನ್ ಚಾಲ್ ಪೌಡ್ರ್ ಬಗ್ಗೆ ನೀವು ಬಹಳಷ್ಟು ಒಂದು ಓದಿ ತಿಳ್ಕೊಂಡು ನೋಡಿರಿ ಬೇಕಿದ್ರೆ. ಇದರೊಳಗಿಂದ ಎಷ್ಟಿಲ್ಲ ಈ ಒಂದು ನಮ್ಮ ಬಂಗ್ ಹೋಗಲಾಡಿಸೋದಕ್ಕೆ, ಈ ಹೋಗಲಾಡಿಸುವಂಥ ಶಕ್ತಿ ಇದರೊಳಗೆ ಐತೆ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಇದು ಸಹಿತ ನಮ್ಮ ಸ್ಕಿನ್ ಮೇಲಿರುವಂಥ ಬಂಗು, ಕಪ್ಪು ಕಲೆಗಳನ್ನ, ಆಮೇಲೆ ರಿಂಕಲ್ಸು ಎಲ್ಲನೂ ಹೋಗಲಾಡಿಸೋಕೆ ಶಕ್ತಿ ಇದರೊಳಗೆ ಐತಿ. ಇದನ್ನು ಸಹಿತ ನಾನಿಲ್ಲಿ ತೊಗೊಂಡಿದ್ದೀನಿ. 1 ಸ್ಪೂನ್, ಎಲ್ಲನೂ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅಗಸೆ ಬೀಜದೊಳಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಬಂಗು ಹೋಗಲಾಡಿಸೋದಕ್ಕೂ ಸಹಾಯ ಮಾಡ್ತೈತಿ. ಮತ್ತು
ನಮ್ಮ ಸ್ಕಿನ್ನನ್ನು ಶೈನ್ ಮಾಡ್ತೈತಿ ಮತ್ತು ಟೈಟ್ ಮಾಡುತ್ತೆ. ನಮ್ಮ ಕಲೆಗಳಿಂದ ನಮ್ಮ ಸ್ಕಿನ್ನನ್ನು ಮುಕ್ತ ಮಾಡುತ್ತೆ. ಇಷ್ಟು ಈ ಒಂದು ಶಕ್ತಿ ಉಷ್ಟುದ್ರೊಳಗೂ ಇರೋದ್ರಿಂದ. ಆಮೇಲೆ ಇಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ರೋಸ್ ವಾಟ್ರು ಇಲ್ಲಿ ಹಾಕ್ಕೊಂಡಿರೋದ್ರಿಂದ ನಾವು ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರ್ ಆಗಿಡೋದಕ್ಕೆ ಇಲ್ಲಿ ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಆಮೇಲೆ ಡ್ರೈ ಮಾಡೋಂಗಿಲ್ಲ ನಮ್ಮ ಸ್ಕಿನ್ನನ್ನು. ಅದಕ್ಕೋಸ್ಕರ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ರೋಸ್ ವಾಟ್ರ್ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡುತ್ತೆ. ಇಷ್ಟೂ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವಿಲ್ಲಿ ಪ್ಯಾಕ್ ಹಾಕ್ಕೊಂಡು ಒಂದು ಸೆಮಿ ಡ್ರೈ ಆಗೋವರೆಗೂ ಬಿಟ್ಟು ಸಾವಕಾಶವಾಗಿ ಮಸಾಜ್ ಮಾಡ್ತಾ ನಾನು ಮುಖ ತೊಳ್ಕೊಂಡಾಗಿದೆ. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಾಗೈತೆ ಅಂತೇಳಂದು ನೀವೇ ನೋಡ್ಬೋದು. ಈ ರೀತಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇಲ್ಲಿ ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳಂದು. ನೈಸರ್ಗಿಕವಾಗಿ ಪರಿಸರ ಕೊಟ್ಟಿರುವಂಥ ಒಂದು ಗಿಡಮೂಲಿಕೆಗಳು, ಇವುಗಳಿಂದ ನಾವು ಏನು ಫೇಸ್ ಪ್ಯಾಕ್ ಹಾಕೊಂಡ್ರೆ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದಾಗಿ ಬರೋಂಗಿಲ್ಲ. ಅದನ್ನು ಸ್ಕಿಪ್ ಮಾಡಿದರೆ ಮುಗೀತು. ಇಷ್ಟನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಇಟ್ಕೋರಿ ಅಂತ ಹೇಳ್ತೀನಿ. ನಾನು ನಿಮ್ಮ ಮತ್ತೆ ಹೇಳ್ತೀನಿ, ಇದನ್ನು ಯಾರು ಹೇಳೋಂಗಿಲ್ಲ. ಬಂಗು ಹೋಗುತ್ತಂತ ಹೇಳಂದಷ್ಟೇ ನಿಮಗಿಲ್ಲಿ ಬಂಗ್ ಹೋಗತಿ ಇದನ್ನ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ. ಆದರೆ ನಾನು ಇಲ್ಲಿ ಬಂಗ್ ಹೋಗುತ್ತೆ, ಗ್ಯಾರಂಟಿ ಹೋಗುತ್ತೆ. ಆದ್ರೆ ಇದಕ್ಕೆ ಸ್ಕಿನ್ ಕೇರ್ ರೂಟೀನ್ ಪ್ರತಿದಿನ ನೀವು ಇದನ್ನು ಮಾಡಲೇಬೇಕಾಗತ್ತೆ. ನೀವೇನಾದರೂ ಈ ಸ್ಕಿನ್ ಕೇರನ್ನು ನೀವು ಮಾಡೋದು ಬಿಟ್ರಿ ಅಂದರೆ ಮತ್ತೆ ವಾಪಸ್ಸು ಬಂಗು ಅನ್ನೋದನ್ನು ಮತ್ತೆ ನಮ್ಮ ಮುಖದ ಮೇಲೆ ಬಂದು ಒಕ್ಕರಿಸೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ದಯವಿಟ್ಟು ಸ್ಕಿನ್ ಕೇರನ್ನು ಪ್ರತಿದಿನ ಟ್ರೈ ಮಾಡ್ತಾ ಹೋಗ್ರಿ. ಒಳ್ಳೆ ಸಿಂಪಲ್ ಆಗಿರುವಂಥ ಈಸಿಯಾಗಿರುವಂಥ ಒಂದು ಸ್ಕಿನ್ ಕೇರ್ಗಳನ್ನ ನಾನು ನಿಮ್ಮ ಜೊತೆಗೆ ತರ್ತಾ ಇರ್ತೀನಿ. ನೋಡ್ತಾ ಇರಿ ಮತ್ತು ಟ್ರೈ ಮಾಡ್ತಾ ಇರಿ. ಬಂಗು ಪೌಡ್ರ್ ಬೇಕಾ, ನನಗೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ಮೆಸೇಜ್ ಮಾಡಿರಿ. ಮತ್ತು ಸೋಪನ್ನು ನಾನು ರೆಡಿ ಮಾಡಿ ಕೊಡಬೇಕು ಅಂತ ಮಾಡಿದ್ದೀನಿ. ಒಂದು ಸಲ 1 kg ಅಷ್ಟು ಸೋಪ್ ಬೇಸನ್ನು ತರಿಸಿಟ್ಕೊಂಡಿದ್ದೀನಿ. ಯಾರಿಗೆ ಒಂದಷ್ಟು ರೆಡಿ ಮಾಡಿ ನಾನು ಕೊಡ್ತೀನಿ. ಯಾರಿಗೆ ನಿಮಗೆ ಸೋಪ್ ಬೇಕು ಅಂತ ಅನ್ನೋರು ಸಹಿತ ನನಗಲ್ಲಿ ವಾಟ್ಸಪ್ಪಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ರೇಟ್ ಏನು ಅಂತಾನು ಹೇಳ್ತೀನಿ. ಮತ್ತು ಅದರದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ ನಾನು ಬಂಗು ಪೌಡರ್ ಹಾಕೇನೆ ನಾನು ಅದೊಂದು ಸೋಪ್ ರೆಡಿ ಮಾಡಿರೋದು. ಅದು ಭಾಳನೇ ಚೆನ್ನಾಗೈತಿ ಅನ್ನೋ ಒಂದು ರಿಸಲ್ಟ್ ಬಂದೈತಿ. ನನಗೆ ಮನೆಯೊಬ್ಬರಿಗೆ ಬಂಗು ಪೌಡ್ರ್ ಕಳಿಸಿದ್ದೆ. ಅವ್ರಿಗೂ ಒಂದು ಚಿಕ್ಕದಾಗಿರುವಂಥ ಒಂದು ಸೋಪ್, ಇಷ್ಟು ಚಿಕ್ಕದು ಕೊಟ್ಟಿಲ್ಲ, ಸ್ವಲ್ಪ ದೊಡ್ಡದು ಕೊಟ್ಟಿನಿ. ಅವರು ಕಳಿಸಿದ್ದೆ. ಅವರು ಚೆನ್ನಾಗೈತ್ರಿ ಸೋಪ್, ನೀವು ಕೊಡೋಕೆ ಅಡ್ಡಿ ಇಲ್ಲ ಅಂತ ಹೇಳಂದ್ರು. ನಾನು ಯೂಸ್ ಮಾಡ್ತೀನಿ. ಫಸ್ಟ್ ನಿಜ ಹೇಳ್ಬೇಕಂದ್ರೆ ನಾನು ಫೇಸ್ ವಾಶ್ ತರಿಸಿದ್ದೆ. ಫೇಸ್ ವಾಶನ್ನು ನಾನು ತರಿಸೋದನ್ನು ನಿಲ್ಲಿಸಿದ್ದೀನಿ. ಇದೇ ಒಂದು ಸೋಪನ್ನು ನಾನು ಟ್ರೈ ಮಾಡ್ಕೊತೀನಿ. ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಸೋಪ್ ಬೇಕು ಅಂತ ಅಂದ್ರೆ ಮತ್ತು ಪೌಡ್ರ್ ಬೇಕು ಅಂತ, ಬಂಗು ಪೌಡ್ರ್ ಅಂತ ಬೇಕು ಅಂತ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇನ್ನೂ ನನಗೆ ಬೇಕಾಗಿರುವಂಥ ಎಲ್ಲ ಇನ್ನೂ ಸರ್ಚ್ ಮಾಡ್ತಾ ಇನ್ನೂ ಏನೆಲ್ಲ ಚೆನ್ನಾಗಿರ್ತೈತೆ ಅದನ್ನ ಅದಕ್ಕೆ ಬಂಗು ಪೌಡ್ರಿಗೆ ನಾನು ಆ್ಯಡ್ ಮಾಡೋದಕ್ಕೆ ನೋಡೋಕೊಂತೀನಿ. ಎಲ್ಲನೂ ನೋಡಿ ಇನ್ನೂ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.